ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ವಿಜಯ್. ಸ್ನೇಹಿತರೆ, ತಾವೇನು ಈ ಮೇನ್ ರೋಡನ್ನು ನೋಡ್ತಾ ಇದ್ದೀರಿ, ಈ ಮೇನ್ ರೋಡ್ ಇರುವಂಥದ್ದು ಯಲಹಂಕ ನ್ಯೂ ಟೌನ್ನಿಂದ ಕೇವಲ 2.5 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಸಿಗುವ ಯಲಹಂಕ ಟು ದೊಡ್ಡಬಳ್ಳಾಪುರದ ಕೆಂಚೇನಹಳ್ಳಿ ಕ್ರಾಸಿನಲ್ಲಿ. ಸ್ನೇಹಿತರೆ, ಈ ಕೆಂಚೇನಹಳ್ಳಿಯಲ್ಲಿ ಒಂದು ಸೂಪರ್ ಆಗಿರುವಂಥ ವಿಶಾಲವಾದ ಮತ್ತು ಸುಂದರವಾದ ಲೇಔಟ್ ಈಗಾಗಲೇ ತಲೆ ಎತ್ತಿ ಬೆಳೆದು ನಿಂತಿದೆ. ಸ್ನೇಹಿತರೆ, ಈ ಲೇಔಟಿನ ಹೆಸರು ಗರುಡ ಲೇಔಟ್ ಅಥವಾ ಗರುಡ ನಗರ್ ಎಂದು. ಸ್ನೇಹಿತರೆ, ಈ ಕೆಂಚೇನಹಳ್ಳಿಯಲ್ಲಿ ಸುಪ್ರಸಿದ್ಧವಾದ ಅರುಣ್ ಪಟೋಯೋಸ್ ಅಪಾರ್ಟ್ಮೆಂಟಿನ ಎದುರೇ ಈ ಗರುಡ ಲೇಔಟ್ ಇರುವಂಥದ್ದು. ಸ್ನೇಹಿತರೆ, ಈ ಲೇಔಟಿನಲ್ಲಿ 50/80 ಡೈಮೆನ್ಷನಿನ 2 ಸೈಟ್ಗಳು ಮಾರಾಟಕ್ಕೆ ಇವೆ. ಸ್ನೇಹಿತರೆ, ಈ 2 ಸೈಟ್ಗಳು ಅಕ್ಕಪಕ್ಕದಲ್ಲೇ ಇರುವಂಥದ್ದು. ಸೈಟ್ ನಂಬರ್ 155 ಮತ್ತು ಸೈಟ್ ನಂಬರ್ 156. ಸ್ನೇಹಿತರೆ, ಸೈಟ್ ನಂಬರ್ 155 ನಾರ್ತ್ ವೆಸ್ಟ್ ಕಾರ್ನರ್ ಆಗಿದೆ ಹಾಗೂ ಸೈಟ್ ನಂಬರ್ 156 ವೆಸ್ಟ್ ಫೇಸಿಂಗ್ ಆಗಿರುವಂಥದ್ದು. ಸ್ನೇಹಿತರೆ, 50/80 ಡೈಮೆನ್ಷನಿನ ಈ 2 ಸೈಟ್ಗಳಿಗೂ 40 ಅಡಿಗಳ ರೋಡ್ ಅಪ್ರೋಚ್ ಇರುವಂಥದ್ದು ತುಂಬನೇ ಉಪಯುಕ್ತ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಸೈಟ್ ನಂಬರ್ 155ಗೆ ಅಂದರೆ ನಾರ್ತ್ ವೆಸ್ಟ್ ಕಾರ್ನರ್ ಸೈಟಿಗೆ ನಾರ್ತಿಗೆ ಹಾಗೂ ವೆಸ್ಟಿಗೆ ಎರಡೂ ಕಡೆಗೂ 40 ಅಡಿಗಳ ರೋಡ್ ಅಪ್ರೋಚ್ ಇರುವಂಥದ್ದು. ಸ್ನೇಹಿತರೆ, ಇನ್ನು ಪ್ರಾಪರ್ಟಿಗಳ ಟೈಟಲ್ಸ್ಗಳ ಬಗ್ಗೆ ಹೇಳೋದಾದರೆ 1992ರಲ್ಲೇ DC ಕನ್ವರ್ಷನ್ ಆಗಿದ್ದು ಈಗಿನ ಲೇಟೆಸ್ಟ್ ಈ ಖಾತವನ್ನು ಕೂಡ ಹೊಂದಿದೆ. ಸ್ನೇಹಿತರೆ, ಯಾವುದೇ ಲಿಟಿಗೇಷನ್ ಇರೋದಿಲ್ಲ. ಅಂದಹಾಗೆ ಸ್ನೇಹಿತರೆ, ಈ ಪ್ರಾಪರ್ಟಿಯ ಓನರ್ ಈ ಸೈಟ್ಗಳಿಗೆ ದರವನ್ನು ನಿಗದಿಪಡಿಸಿರುವಂಥದ್ದು ಪ್ರತಿ ಸ್ಕ್ವೇರ್ ಫೀಟಿಗೆ 5,500 ರೂಪಾಯಿಗಳು ಮಾತ್ರ. ಹೌದು ಸ್ನೇಹಿತರೆ, ಪ್ರತಿ ಸ್ಕ್ವೇರ್ ಫೀಟಿಗೆ 5,500 ರೂಪಾಯಿಗಳು ಮಾತ್ರ. ಸ್ನೇಹಿತರೆ, ಇದರ ಫಿಕ್ಸ್ಡ್ ರೇಟ್ ಅಲ್ಲ, ನೆಗೋಷಿಯಬಲ್ ಕೂಡ ಆಗುತ್ತೆ. ಸ್ನೇಹಿತರೆ, ನಾನೊಂದು ಕಿವಿ ಮಾತನ್ನು ಹೇಳ್ತೀನಿ. ಚಿನ್ನದ ಮೇಲೆ, ಭೂಮಿಯ ಮೇಲೆ ನಾವು ಹಾಕುವಂಥ ದುಡ್ಡು ಯಾವತ್ತೂ ಕಡಿಮೆ ಆಗೋದಿಲ್ಲ. ಸ್ನೇಹಿತರೆ, ತಾವೇನಾದರೂ ಇನ್ವೆಸ್ಟ್ಮೆಂಟಿಗೆ ಒಂದು ಒಳ್ಳೆಯ ಪ್ರಾಪರ್ಟಿಯನ್ನು ಹುಡುಕ್ತಾ ಇದ್ರೆ ಈ ಪ್ರಾಪರ್ಟಿಗಳು ತಮಗೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಅಥವಾ ಸ್ನೇಹಿತರೆ, ತಾವೇನಾದರೂ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ಗೆ ಒಂದು ಒಳ್ಳೆಯ ಜಾಗವನ್ನು ಒಂದು ಒಳ್ಳೆ ಲೊಕೇಶನ್ನಲ್ಲಿ ಹುಡುಕ್ತಾ ಇದ್ರೆ ಈ ಪ್ರಾಪರ್ಟಿಗಳು ಮ್ಯಾಚ್ ಆಗ್ತವೆ. ಅಂದಹಾಗೆ ಸ್ನೇಹಿತರೆ, ತಾವೇನಾದರೂ ಬಿಲ್ಡರ್ಗಳಾಗಿದ್ದರೆ 2 50/80 ಸೈಟ್ಗಳು ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಒಟ್ಟಾರೆ 8,000 ಸ್ಕ್ವೇರ್ ಫೀಟ್ಗಳ ಜಾಗವನ್ನು ಪಡಿಬಹುದಾಗಿದೆ. ಸ್ನೇಹಿತರೆ, ಇದರಲ್ಲಿ ವಿಶಾಲವಾದ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡಿ ಸೇಲ್ ಮಾಡಬಹುದಾಗಿದೆ. ಸ್ನೇಹಿತರೆ, ತಮಗೆ ಈ ಪ್ರಾಪರ್ಟಿಗಳ ಬಗ್ಗೆ ಆಸಕ್ತಿ ಇದ್ದರೆ ಈ ಕೂಡಲೇ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇನ್ನೊಂದು ಆಕರ್ಷಕವಾದ ಪ್ರಾಪರ್ಟಿಯೊಂದಿಗೆ ಮತ್ತೆ ಭೇಟಿ ಆಗ್ತಿರೋಣ. ಸ್ನೇಹಿತರೆ, ನಾನು ನಿಮ್ಮ ವಿಜಯ್. ನಮಸ್ತೆ.